ಇಂದಿರಾ ಕ್ಯಾಂಟೀನ್ ಇದು ಬಡವರ ಕ್ಯಾಂಟೀನ್ ಅಂತಾನೆ ಹೆಸರು. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಇಂದಿರಾ ಕ್ಯಾಂಟೀನ್ಗೆ ಸದ್ಯ ಗ್ರಹಣ ಬಡಿದಿದೆ. ಅದರಲ್ಲೂ ಚಾಮರಾಜಪೇಟೆಯಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಊಟ ಮಾಡೋದಿರಲಿ, ಕಾಲಿಡೋದಕ್ಕೂ ಆಗಲ್ಲ, ಅಷ್ಟು ಗಬ್ಬಾಗಿದೆ ಪರಿಸ್ಥಿತಿ. ಸಚಿವರ ಕ್ಷೇತ್ರದಲ್ಲೇ ಸಿಎಂ ಕನಸಿನ ಯೋಜನೆಗೆ ಗ್ರಹಣ. ಜಮೀರ್ ಕ್ಷೇತ್ರದಲ್ಲೇ ಕಬ್ಬೆತ್ತು ನಾರ್ತಾ ಇದೆ ಇಂದಿರಾ ಕ್ಯಾಂಟೀನ್. ಕಬ್ಬು ವಾಸನೆ. ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಒಳಗೆ ಇಂದಿರಾ ಕ್ಯಾಂಟೀನ್ ತೆರೆಯಲಾಗಿದೆ. ಈ ಕ್ಯಾಂಟೀನ್ಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಊಟಕ್ಕೆ ಬಂದವರಿಗೆ ಒಂದು ಕಡೆ ಕಬ್ಬು ವಾಸನೆ ನಾರ್ತಾ ಇದ್ರೆ, ಮತ್ತೊಂದು ಕಡೆಗೆ ನೊಣಗಳ ಕಾಟ ಮಿತಿಮೀರಿ ಹೋಗಿದೆ. ಈ ಕ್ಯಾಂಟೀನ್ನಲ್ಲಿ ಊಟ ತಿಂಡಿ ಮಾಡಲಾಗದೆ ಒದ್ದಾಡುವಂತಹ ಪರಿಸ್ಥಿತಿಗೆ ಜನ ಸಿಲುಕಿದ್ದಾರೆ. ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನು, ಆದರೆ ಈಗ ಕ್ಲೋಸ್ ಆಗ್ತಿದ್ದಾವೆ, ಅವ್ಯವಸ್ಥೆ ಆಗರವಾಗಿದೆ. ನಾ ಪ್ರೆಸೆಂಟ್ ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಒಳಗಡಿರುವ ಇಂದಿರಾ ಕ್ಯಾಂಟೀನಲ್ಲಿದ್ದೇನೆ. ನೋಡಿ ಇಲ್ಲೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ಇಲ್ಲಿ ಸಿಬ್ಬಂದಿಗಳು ಅಂದರೆ, ನೋಡಿ ಇಲ್ಲೆಲ್ಲ ವಾಶ್ರೂಮ್ ಮಾಡ್ತಾರೆ, ಟಾಯ್ಲೆಟ್ ಮಾಡ್ತಿದ್ದಾರೆ. ಇಲ್ಲಿನ ಸುತ್ತಮುತ್ತ ನಿವಾಸಿಗಳು ತುಂಬ ನೊಣಗಳು ಹಾರಾಡ್ತಿದ್ದಾವೆ. ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ನೋಡಿ, ಇಲ್ಲಿ ಕುಂತು ಊಟ ಮಾಡ್ಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಕುಂತು ಊಟ ಮಾಡಬೇಕು. ಇಲ್ಲಿ ಯಾವ ರೀತಿ ಊಟ ಮಾಡಬೇಕು, ಯಾಕಂದರೆ ಇಲ್ಲಿ ಸುತ್ತಮುತ್ತ ಆಕಳುಗಳು ಕಟ್ಟಿದ್ದಾರೆ, ನೊಣಗಳು ಇಲ್ಲಿ ವಾಶ್ರೂಮ್ ಮಾಡ್ತಾರೆ, ಟಾಯ್ಲೆಟ್ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಡೋರ್ ಬಾಗಿಲು ಕಿತ್ತು ಬಂದಿದೆ. ಕಟ್ಟಿಗೆ ಅಡ್ಡ ಇಟ್ಟು ಡೋರ್ ಲಾಕ್ ಮಾಡುವಂತಹ ದುಸ್ಥಿತಿ ಇದೆ. ಇಷ್ಟೇ ಅಲ್ಲ, ಕಷ್ಟಪಟ್ಟು ಹಾಗೋ ಹೀಗೋ ವಾಸನೆ ಮತ್ತೆ ಊಟ ಮಾಡಿ ಕೈ ತೊಳೆದುಕೊಳ್ಳೋಣ ಅಂದ್ರೆ ನೀರೇ ಇಲ್ಲ. ಕೈ ತೊಳೆಯಲಿಕ್ಕೆ ಮಾತ್ರವಲ್ಲ, ಕುಡಿಯೋಕ್ಕೂ ನೀರಿಲ್ಲ. ವಾಟರ್ ಪ್ಯೂರಿಫೈಯರ್ ಕೆಟ್ಟು ಮೂಲೆ ಸೇರಿದೆ. ಹೀಗಾಗಿ ನಾವು ಕ್ಯಾಂಟೀನಲ್ಲಿ ಊಟ ಮಾಡಲ್ಲ ಅಂತಿದ್ದಾರೆ ಸ್ಥಳೀಯರು. ಯಾರು ಸೋಷಿಯಲ್ ವರ್ಕ್ ಯಾರೂ ಇಲ್ಲ ಇಲ್ಲಿ. ಬಂದು ಕಾರ್ಪೊರೇಟರ್ ಅವರು ಇದ್ದರು, ಏನು ಮಾಡ್ತಾಯಿದ್ರು, ಯಾರು ಮಾಡೋಕೆ ಯಾರೂ ಇಲ್ಲ ಇಲ್ಲಿ. ಬಂದು ತಿನ್ನೋ ಜನನೂ ಬರೋಲ್ಲ ಇಲ್ಲಿ. ವಾಸನೆಗೆ ಯಾರು ಜನ ಬರೋದೇ ಇಲ್ಲ ಇಲ್ಲಿ. ಒಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ದುಸ್ಥಿತಿಗೆ ಜನ ರೋಸಿ ಹೋಗಿದ್ದಾರೆ. ಕ್ಯಾಂಟೀನ್ ಸಹವಾಸ ಅಲ್ಲ ಅಂತ ಊಟ ಮಾಡದೆ ಪಾರ್ಸಲ್ ಕಟ್ಟಿಸಿಕೊಂಡು ಹೋಗ್ತಿದ್ದಾರೆ. ಇನ್ನಾದರೂ ಈ ಸಮಸ್ಯೆಗೆ ಅಧಿಕಾರಿಗಳು ಪರಿಹಾರ ಕೊಡ್ತಾರಾ? ಕಾದಷ್ಟೇ ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂದಿರಾ ಕ್ಯಾಂಟೀನ್ ಇದು ಬಡವರ ಕ್ಯಾಂಟೀನ್ ಅಂತಾನೆ ಹೆಸರು. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಇಂದಿರಾ ಕ್ಯಾಂಟೀನ್ಗೆ ಸದ್ಯ ಗ್ರಹಣ ಬಡಿದಿದೆ. ಅದರಲ್ಲೂ ಚಾಮರಾಜಪೇಟೆಯಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಊಟ ಮಾಡೋದಿರಲಿ, ಕಾಲಿಡೋದಕ್ಕೂ ಆಗಲ್ಲ, ಅಷ್ಟು ಗಬ್ಬಾಗಿದೆ ಪರಿಸ್ಥಿತಿ. ಸಚಿವರ ಕ್ಷೇತ್ರದಲ್ಲೇ ಸಿಎಂ ಕನಸಿನ ಯೋಜನೆಗೆ ಗ್ರಹಣ. ಜಮೀರ್ ಕ್ಷೇತ್ರದಲ್ಲೇ ಕಬ್ಬೆತ್ತು ನಾರ್ತಾ ಇದೆ ಇಂದಿರಾ ಕ್ಯಾಂಟೀನ್. ಕಬ್ಬು ವಾಸನೆ. ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಒಳಗೆ ಇಂದಿರಾ ಕ್ಯಾಂಟೀನ್ ತೆರೆಯಲಾಗಿದೆ. ಈ ಕ್ಯಾಂಟೀನ್ಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಊಟಕ್ಕೆ ಬಂದವರಿಗೆ ಒಂದು ಕಡೆ ಕಬ್ಬು ವಾಸನೆ ನಾರ್ತಾ ಇದ್ರೆ, ಮತ್ತೊಂದು ಕಡೆಗೆ ನೊಣಗಳ ಕಾಟ ಮಿತಿಮೀರಿ ಹೋಗಿದೆ. ಈ ಕ್ಯಾಂಟೀನ್ನಲ್ಲಿ ಊಟ ತಿಂಡಿ ಮಾಡಲಾಗದೆ ಒದ್ದಾಡುವಂತಹ ಪರಿಸ್ಥಿತಿಗೆ ಜನ ಸಿಲುಕಿದ್ದಾರೆ. ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನು, ಆದರೆ ಈಗ ಕ್ಲೋಸ್ ಆಗ್ತಿದ್ದಾವೆ, ಅವ್ಯವಸ್ಥೆ ಆಗರವಾಗಿದೆ. ನಾ ಪ್ರೆಸೆಂಟ್ ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಒಳಗಡಿರುವ ಇಂದಿರಾ ಕ್ಯಾಂಟೀನಲ್ಲಿದ್ದೇನೆ. ನೋಡಿ ಇಲ್ಲೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ಇಲ್ಲಿ ಸಿಬ್ಬಂದಿಗಳು ಅಂದರೆ, ನೋಡಿ ಇಲ್ಲೆಲ್ಲ ವಾಶ್ರೂಮ್ ಮಾಡ್ತಾರೆ, ಟಾಯ್ಲೆಟ್ ಮಾಡ್ತಿದ್ದಾರೆ. ಇಲ್ಲಿನ ಸುತ್ತಮುತ್ತ ನಿವಾಸಿಗಳು ತುಂಬ ನೊಣಗಳು ಹಾರಾಡ್ತಿದ್ದಾವೆ. ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ನೋಡಿ, ಇಲ್ಲಿ ಕುಂತು ಊಟ ಮಾಡ್ಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಕುಂತು ಊಟ ಮಾಡಬೇಕು. ಇಲ್ಲಿ ಯಾವ ರೀತಿ ಊಟ ಮಾಡಬೇಕು, ಯಾಕಂದರೆ ಇಲ್ಲಿ ಸುತ್ತಮುತ್ತ ಆಕಳುಗಳು ಕಟ್ಟಿದ್ದಾರೆ, ನೊಣಗಳು ಇಲ್ಲಿ ವಾಶ್ರೂಮ್ ಮಾಡ್ತಾರೆ, ಟಾಯ್ಲೆಟ್ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಡೋರ್ ಬಾಗಿಲು ಕಿತ್ತು ಬಂದಿದೆ. ಕಟ್ಟಿಗೆ ಅಡ್ಡ ಇಟ್ಟು ಡೋರ್ ಲಾಕ್ ಮಾಡುವಂತಹ ದುಸ್ಥಿತಿ ಇದೆ. ಇಷ್ಟೇ ಅಲ್ಲ, ಕಷ್ಟಪಟ್ಟು ಹಾಗೋ ಹೀಗೋ ವಾಸನೆ ಮತ್ತೆ ಊಟ ಮಾಡಿ ಕೈ ತೊಳೆದುಕೊಳ್ಳೋಣ ಅಂದ್ರೆ ನೀರೇ ಇಲ್ಲ. ಕೈ ತೊಳೆಯಲಿಕ್ಕೆ ಮಾತ್ರವಲ್ಲ, ಕುಡಿಯೋಕ್ಕೂ ನೀರಿಲ್ಲ. ವಾಟರ್ ಪ್ಯೂರಿಫೈಯರ್ ಕೆಟ್ಟು ಮೂಲೆ ಸೇರಿದೆ. ಹೀಗಾಗಿ ನಾವು ಕ್ಯಾಂಟೀನಲ್ಲಿ ಊಟ ಮಾಡಲ್ಲ ಅಂತಿದ್ದಾರೆ ಸ್ಥಳೀಯರು. ಯಾರು ಸೋಷಿಯಲ್ ವರ್ಕ್ ಯಾರೂ ಇಲ್ಲ ಇಲ್ಲಿ. ಬಂದು ಕಾರ್ಪೊರೇಟರ್ ಅವರು ಇದ್ದರು, ಏನು ಮಾಡ್ತಾಯಿದ್ರು, ಯಾರು ಮಾಡೋಕೆ ಯಾರೂ ಇಲ್ಲ ಇಲ್ಲಿ. ಬಂದು ತಿನ್ನೋ ಜನನೂ ಬರೋಲ್ಲ ಇಲ್ಲಿ. ವಾಸನೆಗೆ ಯಾರು ಜನ ಬರೋದೇ ಇಲ್ಲ ಇಲ್ಲಿ. ಒಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ದುಸ್ಥಿತಿಗೆ ಜನ ರೋಸಿ ಹೋಗಿದ್ದಾರೆ. ಕ್ಯಾಂಟೀನ್ ಸಹವಾಸ ಅಲ್ಲ ಅಂತ ಊಟ ಮಾಡದೆ ಪಾರ್ಸಲ್ ಕಟ್ಟಿಸಿಕೊಂಡು ಹೋಗ್ತಿದ್ದಾರೆ. ಇನ್ನಾದರೂ ಈ ಸಮಸ್ಯೆಗೆ ಅಧಿಕಾರಿಗಳು ಪರಿಹಾರ ಕೊಡ್ತಾರಾ? ಕಾದಷ್ಟೇ ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂದಿರಾ ಕ್ಯಾಂಟೀನ್ ಇದು ಬಡವರ ಕ್ಯಾಂಟೀನ್ ಅಂತಾನೆ ಹೆಸರು. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಇಂದಿರಾ ಕ್ಯಾಂಟೀನ್ಗೆ ಸದ್ಯ ಗ್ರಹಣ ಬಡಿದಿದೆ. ಅದರಲ್ಲೂ ಚಾಮರಾಜಪೇಟೆಯಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಊಟ ಮಾಡೋದಿರಲಿ, ಕಾಲಿಡೋದಕ್ಕೂ ಆಗಲ್ಲ, ಅಷ್ಟು ಗಬ್ಬಾಗಿದೆ ಪರಿಸ್ಥಿತಿ.
ಸಚಿವರ ಕ್ಷೇತ್ರದಲ್ಲೇ ಸಿಎಂ ಕನಸಿನ ಯೋಜನೆಗೆ ಗೃಹಣ. ಜಮೀರ್ ಕ್ಷೇತ್ರದಲ್ಲೇ ಕಬ್ಬೆತ್ತು ನಾಡ್ತಾ ಇದೆ ಇಂದಿರಾ ಕ್ಯಾಂಟೀನ್. ಕಬ್ಬು ವಾಸನೆ. ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಒಳಗೆ ಇಂದಿರಾ ಕ್ಯಾಂಟೀನ್ ತೆರೆಯಲಾಗಿದೆ. ಈ ಕ್ಯಾಂಟೀನ್ಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಊಟಕ್ಕೆ ಬಂದವರಿಗೆ ಒಂದು ಕಡೆ ಕಬ್ಬು ವಾಸನೆ ನಾಡ್ತಾ ಇದ್ರೆ ಮತ್ತೊಂದು ಕಡೆಗೆ ನೊಣಗಳ ಕಾಟ ಮಿತಿಮೀರಿ ಹೋಗಿದೆ. ಈ ಕ್ಯಾಂಟೀನ್ನಲ್ಲಿ ಊಟ ತಿಂಡಿ ಮಾಡಲಾಗದೆ ಒದ್ದಾಡುವಂತಹ ಪರಿಸ್ಥಿತಿಗೆ ಜನ ಸಿಲುಕಿದ್ದಾರೆ. ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನು, ಆದರೆ ಈಗ ಕ್ಲೋಸ್ ಆಗ್ತಿದ್ದಾವೆ, ಅವ್ಯವಸ್ಥೆ ಆಗರವಾಗಿದೆ. ನಾ ಪ್ರೆಸೆಂಟ್ ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಒಳಗಡಿರುವ ಇಂದಿರಾ ಕ್ಯಾಂಟೀನಲ್ಲಿದ್ದೇನೆ. ನೋಡಿ ಇಲ್ಲೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ಇಲ್ಲಿ ಸಿಬ್ಬಂದಿಗಳಂದರೆ. ನೋಡಿ ಇಲ್ಲೆಲ್ಲ ವಾಶ್ರೂಮ್ ಮಾಡ್ತಾರೆ, ಟಾಯ್ಲೆಟ್ ಮಾಡ್ತಿದ್ದಾರೆ. ಇಲ್ಲಿನ ಸುತ್ತಮುತ್ತ ನಿವಾಸಿಗಳು ತುಂಬ ನೊಣಗಳು ಹಾರಾಡ್ತಿದ್ದಾವೆ. ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ನೋಡಿ, ಇಲ್ಲಿ ಕುಂತು ಊಟ ಮಾಡ್ಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಕುಂತು ಊಟ ಮಾಡಬೇಕು. ಇಲ್ಲಿ ಯಾವ ರೀತಿ ಊಟ ಮಾಡ್ಬೇಕು, ಯಾಕಂದರೆ ಇಲ್ಲಿ ಸುತ್ತಮುತ್ತ ಆಕಳುಗಳು ಕಟ್ಟಿದ್ದಾರೆ, ನೊಣಗಳು ಇಲ್ಲಿ ವಾಶ್ರೂಮ್ ಮಾಡ್ತಾರೆ, ಟಾಯ್ಲೆಟ್ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಡೋರ್ ಬಾಗಿಲು ಕಿತ್ತು ಬಂದಿದೆ. ಕಟ್ಟಿಗೆ ಅಡ್ಡ ಇಟ್ಟು ಡೋರ್ ಲಾಕ್ ಮಾಡುವಂತಹ ದುಸ್ಥಿತಿ ಇದೆ. ಇಷ್ಟೇ ಅಲ್ಲ, ಕಷ್ಟಪಟ್ಟು ಹಾಗೋ ಹೀಗೋ ವಾಸನೆ ಮತ್ತೆ ಊಟ ಮಾಡಿ ಕೈ ತೊಳೆದುಕೊಳ್ಳೋಣ ಅಂದ್ರೆ ನೀರೇ ಇಲ್ಲ. ಕೈ ತೊಳೆಯಲಿಕ್ಕೆ ಮಾತ್ರವಲ್ಲ, ಕುಡಿಯೋಕ್ಕೂ ನೀರಿಲ್ಲ. ವಾಟರ್ ಪ್ಯೂರಿಫೈಯರ್ ಕೆಟ್ಟು ಮೂಲೆ ಸೇರಿದೆ. ಹೀಗಾಗಿ ನಾವು ಕ್ಯಾಂಟೀನಲ್ಲಿ ಊಟ ಮಾಡಲ್ಲ ಅಂತಿದ್ದಾರೆ ಸ್ಥಳೀಯರು. ಯಾರು ಸೋಷಿಯಲ್ ವರ್ಕ್ ಯಾರೂ ಇಲ್ಲ ಇಲ್ಲಿ. ಬಂದು ಕಾರ್ಪೊರೇಟರ್ ಅವರು ಇದ್ದರು ಏನೇ ಮಾಡ್ತಾಯಿದ್ರು, ಯಾರು ಮಾಡೋಕ್ಕಾರು ಯಾರೂ ಇಲ್ಲ ಇಲ್ಲಿ. ಬಂದು ತಿನ್ನೋ ಜನನೂ ಬರೋಲ್ಲ ಇಲ್ಲಿ. ವಾಸನೆಗೆ ಯಾರು ಜನ ಬರೋದೇ ಇಲ್ಲ ಇಲ್ಲಿ. ಒಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ದುಸ್ಥಿತಿಗೆ ಜನ ರೋಸಿ ಹೋಗಿದ್ದಾರೆ. ಕ್ಯಾಂಟೀನ್ ಸಹವಾಸ ಅಲ್ಲ ಅಂತ ಊಟ ಮಾಡದೆ ಪಾರ್ಸೆಲ್ ಕಟ್ಟಿಸಿಕೊಂಡು ಹೋಗ್ತಿದ್ದಾರೆ. ಇನ್ನಾದರೂ ಈ ಸಮಸ್ಯೆಗೆ ಅಧಿಕಾರಿಗಳು ಪರಿಹಾರ ಕೊಡ್ತಾರಾ? ಕಾದಷ್ಟೇ ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಂದಿರಾ ಕ್ಯಾಂಟೀನ್ ಇದು ಬಡವರ ಕ್ಯಾಂಟೀನ್ ಅಂತಾನೆ ಹೆಸರು. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಇಂದಿರಾ ಕ್ಯಾಂಟೀನ್ಗೆ ಸದ್ಯ ಗ್ರಹಣ ಬಡಿದಿದೆ. ಅದರಲ್ಲೂ ಚಾಮರಾಜಪೇಟೆಯಲ್ಲಿರುವ ಇಂದಿರಾ ಕ್ಯಾಂಟೀನ್ಗೆ ಊಟ ಮಾಡೋದಿರಲಿ, ಕಾಲಿಡೋದಕ್ಕೂ ಆಗಲ್ಲ, ಅಷ್ಟು ಗಬ್ಬಾಗಿದೆ ಪರಿಸ್ಥಿತಿ. ಸಚಿವರ ಕ್ಷೇತ್ರದಲ್ಲೇ ಸಿಎಂ ಕನಸಿನ ಯೋಜನೆಗೆ ಗೃಹಣ. ಜಮೀರ್ ಕ್ಷೇತ್ರದಲ್ಲೇ ಕಬ್ಬೆತ್ತು ನಾಡ್ತಾ ಇದೆ ಇಂದಿರಾ ಕ್ಯಾಂಟೀನ್. ಕಬ್ಬು ವಾಸನೆ. ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಒಳಗೆ ಇಂದಿರಾ ಕ್ಯಾಂಟೀನ್ ತೆರೆಯಲಾಗಿದೆ. ಈ ಕ್ಯಾಂಟೀನ್ಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಊಟಕ್ಕೆ ಬಂದವರಿಗೆ ಒಂದು ಕಡೆ ಕಬ್ಬು ವಾಸನೆ ನಾಡ್ತಾ ಇದ್ರೆ ಮತ್ತೊಂದು ಕಡೆಗೆ ನೊಣಗಳ ಕಾಟ ಮಿತಿಮೀರಿ ಹೋಗಿದೆ. ಈ ಕ್ಯಾಂಟೀನ್ನಲ್ಲಿ ಊಟ ತಿಂಡಿ ಮಾಡಲಾಗದೆ ಒದ್ದಾಡುವಂತಹ ಪರಿಸ್ಥಿತಿಗೆ ಜನ ಸಿಲುಕಿದ್ದಾರೆ. ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನು, ಆದರೆ ಈಗ ಕ್ಲೋಸ್ ಆಗ್ತಿದ್ದಾವೆ, ಅವ್ಯವಸ್ಥೆ ಆಗರವಾಗಿದೆ. ನಾ ಪ್ರೆಸೆಂಟ್ ಈಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಒಳಗಡಿರುವ ಇಂದಿರಾ ಕ್ಯಾಂಟೀನಲ್ಲಿದ್ದೇನೆ. ನೋಡಿ ಇಲ್ಲೆಲ್ಲ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದಾರೆ ಇಲ್ಲಿ ಸಿಬ್ಬಂದಿಗಳಂದರೆ. ನೋಡಿ ಇಲ್ಲೆಲ್ಲ ವಾಶ್ರೂಮ್ ಮಾಡ್ತಾರೆ, ಟಾಯ್ಲೆಟ್ ಮಾಡ್ತಿದ್ದಾರೆ. ಇಲ್ಲಿನ ಸುತ್ತಮುತ್ತ ನಿವಾಸಿಗಳು ತುಂಬ ನೊಣಗಳು ಹಾರಾಡ್ತಿದ್ದಾವೆ. ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ನೋಡಿ, ಇಲ್ಲಿ ಕುಂತು ಊಟ ಮಾಡ್ಬೇಕು ನಾವು. ಇಲ್ಲಿ ನೋಡಿ, ಇಲ್ಲಿ ಕುಂತು ಊಟ ಮಾಡಬೇಕು. ಇಲ್ಲಿ ಯಾವ ರೀತಿ ಊಟ ಮಾಡ್ಬೇಕು, ಯಾಕಂದರೆ ಇಲ್ಲಿ ಸುತ್ತಮುತ್ತ ಆಕಳುಗಳು ಕಟ್ಟಿದ್ದಾರೆ, ನೊಣಗಳು ಇಲ್ಲಿ ವಾಶ್ರೂಮ್ ಮಾಡ್ತಾರೆ, ಟಾಯ್ಲೆಟ್ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಡೋರ್ ಬಾಗಿಲು ಕಿತ್ತು ಬಂದಿದೆ. ಕಟ್ಟಿಗೆ ಅಡ್ಡ ಇಟ್ಟು ಡೋರ್ ಲಾಕ್ ಮಾಡುವಂತಹ ದುಸ್ಥಿತಿ ಇದೆ. ಇಷ್ಟೇ ಅಲ್ಲ, ಕಷ್ಟಪಟ್ಟು ಹಾಗೋ ಹೀಗೋ ವಾಸನೆ ಮತ್ತೆ ಊಟ ಮಾಡಿ ಕೈ ತೊಳೆದುಕೊಳ್ಳೋಣ ಅಂದ್ರೆ ನೀರೇ ಇಲ್ಲ. ಕೈ ತೊಳೆಯಲಿಕ್ಕೆ ಮಾತ್ರವಲ್ಲ, ಕುಡಿಯೋಕ್ಕೂ ನೀರಿಲ್ಲ. ವಾಟರ್ ಪ್ಯೂರಿಫೈಯರ್ ಕೆಟ್ಟು ಮೂಲೆ ಸೇರಿದೆ. ಹೀಗಾಗಿ ನಾವು ಕ್ಯಾಂಟೀನಲ್ಲಿ ಊಟ ಮಾಡಲ್ಲ ಅಂತಿದ್ದಾರೆ ಸ್ಥಳೀಯರು. ಯಾರು ಸೋಷಿಯಲ್ ವರ್ಕ್ ಯಾರೂ ಇಲ್ಲ ಇಲ್ಲಿ. ಬಂದು ಕಾರ್ಪೊರೇಟರ್ ಅವರು ಇದ್ದರು ಏನೇ ಮಾಡ್ತಾಯಿದ್ರು, ಯಾರು ಮಾಡೋಕ್ಕಾರು ಯಾರೂ ಇಲ್ಲ ಇಲ್ಲಿ. ಬಂದು ತಿನ್ನೋ ಜನನೂ ಬರೋಲ್ಲ ಇಲ್ಲಿ. ವಾಸನೆಗೆ ಯಾರು ಜನ ಬರೋದೇ ಇಲ್ಲ ಇಲ್ಲಿ. ಒಟ್ನಲ್ಲಿ ಇಂದಿರಾ ಕ್ಯಾಂಟೀನ್ ದುಸ್ಥಿತಿಗೆ ಜನ ರೋಸಿ ಹೋಗಿದ್ದಾರೆ. ಕ್ಯಾಂಟೀನ್ ಸಹವಾಸ ಅಲ್ಲ ಅಂತ ಊಟ ಮಾಡದೆ ಪಾರ್ಸೆಲ್ ಕಟ್ಟಿಸಿಕೊಂಡು ಹೋಗ್ತಿದ್ದಾರೆ. ಇನ್ನಾದರೂ ಈ ಸಮಸ್ಯೆಗೆ ಅಧಿಕಾರಿಗಳು ಪರಿಹಾರ ಕೊಡ್ತಾರಾ? ಕಾದಷ್ಟೇ ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.